ಹೇಳ್ತೀರಿ? ಹೌದು, ನಾನೇ. ಈಗ ಅವ್ರು ಬಿಜೆಪಿ ಅವ್ರು ಹೇಳ್ತಾರೆ ಸರ್, ಬಿಜೆಪಿ ಅವರು ಡಿಸೆಂಬರ್ ನವೆಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಕಡೆಗೂ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ದ್ಬಿಡೋರ? ಅದಕ್ಕೆ ನಿಮ್ಮ ಮಾಡ್ಬೇಕಾ ಬೇಡ? ಅದಕ್ಕೆ ತಮ್ಮನ್ನು ಕೇಳ್ತಾ ಇದೀವಿ ಸರ್. ಅದಕ್ಕೆ ನಾನು ಹೇಳೋದು ಬರೀ ಹಲೋ ನೋಡಪ್ಪ, ಒಂದು ವೇಳೆ ನಿಮ್ಗೆ ಆ ಥರ ಇದ್ರೆ ಆನ್ಲೈನ್ ಮಾಡ್ತಾರೆ. ಆನ್ಲೈನ್ ಮಾಡಕ್ಕೆ ಏನೋ ತೊಂದರೆ ಇದೆಯಾ? ತೊಂದರೆ ಇದೆಯಾ? ಕೇಳಪ್ಪ, ನಿಮ್ಗೆ ಏನಾದ್ರು ತೊಂದರೆ ಇದೆಯಾ? ಆನ್ಲೈನ್ ಹೇಳು. ಆನ್ಲೈನ್ ನಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ, ಮನೆಗೆ ಹೋದ್ರೆ ಅಕ್ಸೆಪ್ಟ್ ಮಾಡ್ತೀವಿ, ಮೀಟಿಂಗ್ಗಳಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ. ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ಮ ಜಾತಿ ಹೇಳ್ಕೋಬೇಕು. ಅದು ಪರಿಶಿಷ್ಟ ಜಾತಿ ಮಾತ್ರ. ಪರಿಶಿಷ್ಟ ಜಾತಿ 101 ಜಾತಿಗಳಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅವರು ಮಾತ್ರ ಸರ್ವೆ ಮಾಡ್ತಾ ಇರೋದು. ಪರಿಶಿಷ್ಟ ಜಾತಿ ಸರ್, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ. ನೋಡಪ್ಪ, ನಿಮಗೆ ಮನೆಗೆ ಬಂದಿರ್ತಾರೆ, ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇಲ್ಲಿ ಹೋದ್ರೆ ಹೇಳದೆ ಹೋದ್ರೆ, ಜಾತಿ ಹೇಳದೆ ಹೋದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನ್ ಮಾಡಿದೀವಿ, ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಬೇಕು. ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ, ಯಾರು ಕೇಳೋದಿಲ್ವಲ್ಲ, ಆನ್ಲೈನ್ ಮೂಲಕ ಮಾಡಿ. ಸರ್, ಸುರ್ಜೇವಾಲಾ ಸಾಹೇಬ್ರ ಮೀಟಿಂಗ್ ಅಲ್ಲಿ ಕೆಲವು ಶಾಸಕರು ಸಚಿವರಾಗೋ ಬಗ್ಗೆ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಸರ್. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಮಿನಿಸ್ಟರ್ ಆಗೋ ಅಧಿಕಾರ ಇದೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡೋದು. ಗೊತ್ತಾಯ್ತಾ? ಈಗ 142 ಜನ ಇದ್ದಾರೆ ನಮ್ಮ ಪಾರ್ಟಿ. 34 ಜನ ಮಾತ್ರ ಮಾಡಬೇಕು. ಎಲ್ಲರೂ ಮಾಡೋಕ್ಕಾಗತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳೆಲ್ಲ. 34 ಜನ ಮಾತ್ರ ಮಾಡೋದು. 142 ಜನ ಮಾಡೋಕ್ಕಾಗಲ್ಲ ಸರ್. ಬೆಳಗಾಂ ಅಧಿವೇಶನದಲ್ಲಿ ಎಲ್ಲ ಜನರಿಗೆ ಈ ಸಾರಿ ಇಡೀ ರಾಜ್ಯದ ಜನರಿಗೆ ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಸಂತೋಷದಿಂದ ಇರಲಿ ಜನ. ಮತ್ತೆ ಎಲ್ಲರೂ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ. ಸರ್, ಬೆಳಗಾಂ ಸಾಧನಾ ಸಮಾವೇಶದಲ್ಲಿ ACP ಅವರು ನಾರಾಯಣ್ ಅಂತ ಇದ್ರಲ್ಲ ಸರ್, ನೀವು ಅವರಿಗೆ ಈ ತರ ಮಾಡಿದ್ರಿ, ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಸರ್. ರಾಜೀನಾಮೆ ಕೊಟ್ಟಿದ್ದಾರಂತೆ. ಬಿಜೆಪಿ ಅವನೇ ಸುಮ್ಮನಿದ್ದಾನೆ, ನೀವೇ ಅಲ್ಲ, ಈಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಹೌದಾ?